ರಾಜ್ಯದ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ, ಬದಲಾವಣೆ ಆಗಲ್ಲ. ಏನಿದ್ರೂ ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತೇನೋ ನೀವು ಕರಿತಿರಲ್ಲ, ಆ ಬಡ್ಜೆಟ್ ಆಗಬೇಕು. ಯುಗಾದಿವರೆಗೂ ಬದಲಾವಣೆ ಆಗೋದು ಕಷ್ಟ. ಹಾಲು ಮತದವರ ಕೈಗೆ ಸಮಾಜ ಅಧಿಕಾರ ಬಿಡಿಸ್ಕೊಳ್ಳೋದು ಕಷ್ಟ. ಯಾಕೆಂದರೆ ಅಕ್ಕಬುಕ್ಕರು ಹಾಲುಮತ ಸಮಾಜದ ಪ್ರಮುಖಲ್ಲೊಬ್ಬರು. ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದರು ಅಕ್ಕಬುಕ್ಕರು. ಆನಂತರ ಛತ್ರಪತಿ ಶಿವಾಜಿ ಆತ ಹಾಲುಮತ ಸಮಾಜದವನು. ಆಮೇಲೆ ಕಾಶಿ ವಿಶ್ವನಾಥ ದೇವರಿರ್ತಕ್ಕಂಥ ರಾಣಿ ಹಾಲುಮತ ಸಮಾಜದವರು, ಅಲ್ಲೆಬಾವಿ. ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ, ಒಂಥರ ದೈವಗೊಳ್ತಕ್ಕಂಥ ಸಮಾಜ. ಆ ಸಮಾಜದಲ್ಲಿ ಮೊಟ್ಟ ಮೊದಲನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ. ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕಿದ್ರೆ ಇಳಿಸೋದು ಕಷ್ಟ. ಅವರಾಗೆ ಬಿಟ್ಟುಕೊಟ್ರೆ ಆಗೋದು, ಅವ್ರು ಬಿಟ್ಟು ಕೊಡಲ್ಲ, ಇಳಿಯೋದು ಇಲ್ಲ. 5 ವರ್ಷ ಅವರೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟ ಇದೆ ಅಂತ. 5 ವರ್ಷ ಅವರೇ ಅಂತಾರೆ. ಯುಗಾದಿ ಕಳೆದ ಮೇಲೆ ಹೇಳ್ತೀನಿ ಅದನ್ನು. ಡಿ ಕೆ ಶಿವಕುಮಾರ್ ಪಾಲಿಗೆ ಏನಿದೆ ಅವರೊಬ್ಬರು ಬಹಳಷ್ಟು ಸಿಎಂ ಸ್ಥಾನದಲ್ಲಿ ಕಂಡಿಟ್ಟಿದ್ದಾರೆ. ಬಹಳ ಹೈಕಮಾಂಡ್ ಬಹಳ ಬೇಕಾದರೆ ಪರಿಚಯವರೇ. ಅದು ಹೇಳಿ ಪ್ರಸಂಗ ಹೇಳುವಂಥ ಪ್ರಸಂಗ ಇಲ್ಲ ಅದ್ರ ಬಗ್ಗೆ. ಪ್ರಧಾನಿ ನರೇಂದ್ರ ಮೋದಿ ಅವರೇನು ಮುಂದುವರಿತಾರೆ. ಅವರು 75 ವರ್ಷ ಆಗ್ತಾ ಇದೆ, ಮೊನ್ನೆ ಈ ಸೆಪ್ಟೆಂಬರ್ಗೆ ಆಗುತ್ತೆ. ಯುಗಾದಿ ಮೇಲೆ ಹೇಳ್ತೀನಿ ಅದರ ಅಪಾಯ ಇದೆ. ದೇಶಕ್ಕೆ ಅಪಾಯ ಇದೆ, ರಾಷ್ಟ್ರಕ್ಕೆ ಅಪಾಯ. ಯಾವ ರೀತಿ ಅಂದರೆ ಏನು ಯುದ್ಧ ಸಂಭವ? ಎಲ್ಲ ರೀತಿ ಸಾವು ನೋವು ಆಗ್ತಕ್ಕ ಲಕ್ಷಣ ಇದೆ. ಒಂದಿಬ್ಬರು ಮಹಾ ವ್ಯಕ್ತಿಗಳು ಸಾಯೋ ಲಕ್ಷಣ ಇದೆ.